ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತು ನಾವು ಲೈವ್ ಟ್ರೇಡಿಂಗ್ ವಿಡಿಯೋನ ಮಾಡಲಿಕ್ಕಿದ್ದೇವೆ. ಲೈವ್ ಟ್ರೇಡಿಂಗ್ ವಿಡಿಯೋ ಮಾಡದೆ ತುಂಬಾ ದಿನ ಆಗಿತ್ತು, ಬಿಕಾಸ್ ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಗಳನ್ನು ಹಾಗೆ ಅನಾಲಿಸಿಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇವತ್ತೊಂದು ಲೈವ್ ಟ್ರೇಡಿಂಗ್ ವಿಡಿಯೋನ ಮಾಡೋಣ, ಯಾವ ರೀತಿ ನಾವು ಲೈವ್ನಲ್ಲೇ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ಗಮನಿಸೋಣ. ಸೊ ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿಯನ್ನು ನಾವು ಗಮನಿಸೋದಾದ್ರೆ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಓಪನಿಂಗ್ ನಮಗೆ ಕೊಟ್ಟರೆ, ನಿಫ್ಟಿ ಫ್ಲಾಟ್ ಟು ಪಾಸಿಟಿವ್ ಓಪನ್ ನಮಗೆ ನೀಡ್ತಾ ಇದೆ. ಸೊ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು ಅದನ್ನು ಗಮನಿಸೋಣ. ಇನ್ನು ಕೂಡ ಒಂದು ನಿಮಿಷ ಬಾಕಿ ಇದೆ. ಸೊ ಒಂದು BTST ಪೊಸಿಷನ್ ಅನ್ನು ನಾನು ನಿನ್ನೆ ಕ್ಯಾರಿ ಮಾಡಿದೆ. ಸೊ ಈಗ ಇದು ಓಪನ್ ಆದಾಗ ನಮಗೆ ಪಾಸಿಟಿವ್ ಅಲ್ಲಿ ಓಪನ್ ಆಗುತ್ತೆ. ಸೊ ಓಪನಿಂಗ್ ಅಲ್ಲೇ ಅದನ್ನು ಎಕ್ಸಿಟ್ ಮಾಡೋಣ. ಜಾಸ್ತಿ ದೊಡ್ಡ ಗ್ಯಾಪ್ ಅಪ್ ಏನು ಓಪನ್ ಆಗಿಲ್ಲ. ಸೊ ಹಾಗಾಗಿ ಅದನ್ನು ಓಪನಿಂಗ್ ಅಲ್ಲೇ ಎಕ್ಸಿಟ್ ಮಾಡೋಣ. ಆ ನಂತರ ನಾವು ಪ್ಲಾನ್ ಮಾಡೋಣ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಇಲ್ಲಿಂದಾನೇ ಅಪೋರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ BTST ಪೊಸಿಷನ್ ನಾನು ಹೋಲ್ಡ್ ಮಾಡ್ತೇನೆ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಒಂದು ಸ್ವಲ್ಪ ರಿವರ್ಸಲ್ ಬರಬೇಕಾಗುತ್ತೆ. ಈ ರೇಂಜಿಗೆ ಬಂದು ಇಲ್ಲಿ ಏನಾದರೂ ಪ್ರೈಸ್ ಆಕ್ಷನ್ ಮಾಡಿದರೆ ಆ ನಂತರ ನಾವು ಲಾಂಗ್ ಸೈಡಲ್ಲಿ ಪ್ಲಾನ್ನ ಮಾಡಬೇಕಾಗತ್ತೆ. ಸೊ ಗ್ಯಾಪ್ ಅಪ್ ಓಪನ್ ಆಗ್ತಾ ಇರೋದ್ರಿಂದ ನಿನ್ನೆ ಅನಾಲಿಸಿಸ್ ಅಲ್ಲೂ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದೆ, ಮೇಲ್ಗಡೆ ರೆಸಿಸ್ಟೆನ್ಸ್ ನಮಗೆ ಹತ್ತಿರದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಗ್ಯಾಪ್ ಅಪ್ ಓಪನ್ ಆದಾಗ ಸ್ವಲ್ಪ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಯಾವ ರೀತಿ ಆಗುತ್ತೆ. ಅದರ ಬೇಸ್ಡ್ ಆಗಿ ನಾವು ಟ್ರೇಡ್ನ ತಗೊಳ್ಬೇಕಾಗುತ್ತೆ. ಸೊ ಟೋಟಲಿ ಪ್ರೈಸ್ ಆ್ಯಕ್ಷನ್ನ ಫಾಲೋ ಮಾಡಿದರೆ ಆಯಿತು, ಬಾಕಿ ಏನು ನಾವು ಇದರಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ರೈಟ್, ವೆಯ್ಟ್ ಮಾಡೋಣ ಗೆಳೆಯರೆ. ಇನ್ನೊಂದು 7 ಸೆಕೆಂಡ್ಸ್ ಬಾಕಿ ಇದೆ. ಮಾರ್ಕೆಟ್ ಓಪನ್ ಆದಮೇಲೆ ನಾವು ಫಸ್ಟಿಗೆ ಈ ಪೊಸಿಷನನ್ನು ಎಕ್ಸಿಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಇದನ್ನು ರೆಡಿಯಾಗಿ ಇಟ್ಕೊಳ್ಳೋಣ. ನಾವು ಓಪನ್ ಆಗ್ತಾ ಇದೆ. ಸೊ ಸಮಥಿಂಗ್ ಅರೌಂಡ್ 350 400 ಸಮಥಿಂಗ್ ನಮಗೆ ಪ್ರಾಫಿಟಲ್ಲಿ ರನ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಸೈಡಲ್ಲಿ ಮೂಮೆಂಟಮ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಒಂದು ಸ್ವಲ್ಪ ರಿವರ್ಸಲ್ ಬರಬೇಕು, ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಇದು 1000 ಸಮಥಿಂಗ್ ಪ್ರಾಫಿಟಲ್ಲಿ ನಮಗೆ ರನ್ ಆಗ್ತಾ ಇದೆ. ಸೊ ಒಂದು -1000 ಈ ರೀತಿ ಬಂದಾಗ ನಾವು ಎಕ್ಸಿಟ್ ಆಗಲಿಕ್ಕೆ ಟ್ರೈ ಮಾಡೋಣ. ಅಲ್ಲಿ ತನಕ ನಾವು ಹೋಲ್ಡ್ ಮಾಡೋಣ, ಯಾಕೆಂದರೆ ಸ್ವಲ್ಪ ಏನಾದರೂ ಪಾಸಿಟಿವ್ ಸೈಡಲ್ಲೇ ಮೂಮೆಂಟಮ್ ಕೊಟ್ಟರೆ ನಮಗೆ ಅದನ್ನೇ ನಾವು ಹೋಲ್ಡ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ರೈಟ್, ಸೊ ಪ್ರೈಸ್ ಈಗ ಮತ್ತೆ ರಿವರ್ಸಲ್ನ ನಮಗೆ ಕೊಡ್ತಾ ಇದೆ. ಸೊ ಎಕ್ಸಿಟ್ ಆಗೋಣ. ಸೊ ಈಗ ನಾನು ಇದನ್ನು BTST ಟ್ರೇಡನ್ನು ಎಕ್ಸಿಟ್ ಆಗಿದ್ದೇನೆ. ನಿಯರ್ ಅಬೌಟ್ ಬ್ರೇಕ್ ಇವನಲ್ಲಿ ನಾವು ಇದನ್ನು ಎಕ್ಸಿಟ್ ಆಗಿದ್ದೇವೆ. ಸೊ ಇಂಟ್ರಾಡೇ ಬೇಸ್ಡ್ ಆಗಿ ಯಾವ ರೀತಿ ನಾವು ಟ್ರೇಡ್ನ ತಗೊಳ್ಬೋದು ಅನ್ನೋದನ್ನು ವೆಯ್ಟ್ ಮಾಡಿ ನೋಡೋಣ. ಸೊ ಇದು 15 ಮಿನಿಟ್ಸ್ ಇದು ಚಾರ್ಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಇದು 5 ಮಿನಿಟ್ಸ್ ಇದು ಚಾರ್ಟ್ ಆಗುತ್ತೆ ನಮಗೆ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ತುಂಬಾ ಶಾರ್ಪಾಗಿ ರಿವರ್ಸಲ್ನ ನಮಗೆ ಕೊಡ್ತಾ ಇದೆ. ಬ್ಯಾಂಕ್ ನಿಫ್ಟಿ ಕೂಡ ತುಂಬಾ ಶಾರ್ಪಾಗಿ ರಿವರ್ಸಲ್ನ ಕೊಡ್ತಾ ಇದೆ. ಹಾಗಾಗಿ ನಮಗೆ ಈ ಒಂದು ರೇಂಜ್ ಏನಿದೆಯಲ್ಲ, ಈ ಒಂದು ನಿನ್ನೆ ರೇಂಜ್ ಏನಿದೆ ಅದು ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗುತ್ತೆ. ಸೊ ಈ ರೇಂಜಲ್ಲಿ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ನಾವು ಪ್ಲಾನ್ನ ಮಾಡಬೇಕಾಗುತ್ತೆ. ಸೊ 15 ಮಿನಿಟ್ಸ್ ಹಾಗೆ 5 ಮಿನಿಟ್ಸಲ್ಲಿ ಈ ಪ್ರೈಸ್ ಆ್ಯಕ್ಷನನ್ನು ನಾವು ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡ್ಬೋದು. ಸೊ ಒಂದು ಸಣ್ಣ ಪಾಸಿಟಿವ್ ಮೂಮೆಂಟಮ್ ಅಥವಾ ಸಣ್ಣ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನಮಗೆ ಬೇಕಾಗುತ್ತೆ. ನಾವು ಬೇಕಿದ್ರೆ 1 ಮಿನಿಟಲ್ಲೂ ಕ್ಲಿಯರ್ ಆಗಿ ಪ್ರೈಸ್ ಆ್ಯಕ್ಷನ್ ಒಬ್ಸರ್ವ್ ಮಾಡ್ಬೋದು. 1 ಮಿನಿಟ್ ಚಾರ್ಟಿಗೆ ಹೋಗ್ಬಿಟ್ಟು ನಾವು ಪ್ರೈಸ್ ಆ್ಯಕ್ಷನ್ ಇಲ್ಲಿ ನೋಡಲಿಕ್ಕೂ ಕೂಡ ಸಾಧ್ಯ ಇದೆ. ರೈಟ್, ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. 1 ಮಿನಿಟ್ ಚಾರ್ಟಿಗೆ ನಾನು ಶಿಫ್ಟ್ ಆಗಿದ್ದೇನೆ. ಸೊ 42,000 ಲೆವೆಲ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗುತ್ತೆ. ಸೊ ನಿನ್ನೆ ಅನಾಲಿಸಿಸಲ್ಲೂ ಅದನ್ನು ನೀವು ನೋಡಿದ್ರಿ, ಯಾಕೆಂದರೆ ಅಲ್ಲಿ ಬೈಯಿಂಗ್ ನಮಗೆ ತುಂಬಾ ಆಗಿದೆ ಮೊನ್ನೆಯಿಂದ. ಸೊ ಹಾಗಾಗಿ 42,000 ಲೆವೆಲಲ್ಲಿ ನಾವು ನೋಡಬೇಕಾಗುತ್ತೆ. ಒಂದು ಗ್ರೀನ್ ಕ್ಯಾಂಡಲ್ ನಮಗೆ ಫಾರ್ಮೇಷನ್ ಆಗ್ತಾ ಇದೆ. ಸೊ ಬುಲ್ಲಿಶ್ ಕ್ಯಾಂಡಲ್ನ ಮಾಡ್ತಾ ಇದೆ, ಬಟ್ ವೆಯ್ಟ್ ಮಾಡೋಣ. ಆ ಬುಲ್ಲಿಶ್ ಕ್ಯಾಂಡಲ್ ಯಾವ ರೀತಿ ಸಸ್ಟೇನ್ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಇದು 1 ಮಿನಿಟ್ ಸ್ವಲ್ಪ ನಮಗೆ ಕ್ಲೋಸ್ ಆಗಿ ಪ್ರೈಸ್ ಆ್ಯಕ್ಷನ್ ಒಬ್ಸರ್ವ್ ಮಾಡಲಿಕ್ಕೆ ಅಥವಾ ನಮಗೆ ಸ್ವಲ್ಪ ಕ್ಲಿಯರ್ ಆಗಿ ಇಲ್ಲಿ ಪ್ರೈಸ್ ಆ್ಯಕ್ಷನ್ ಅರ್ಥ ಆಗುತ್ತೆ. ಸೊ ಕ್ಯಾಂಡಲ್ಗಳನ್ನು ನೋಡಿಬಿಟ್ಟು ನಾವು ಪ್ರೈಸ್ ಆ್ಯಕ್ಷನ್ ಅರ್ಥ ಮಾಡ್ಕೊಳ್ಬೇಕು. ಆ ಬೇಸ್ಡ್ ಆಗಿ ನಾವು ಎಂಟ್ರಿನ ತಗೊಳ್ಬೇಕಾಗುತ್ತೆ. ಸೊ ನಿಫ್ಟಿ ಕೂಡ ಆಲ್ಮೋಸ್ಟ್ ಅದೇ ಲೆವೆಲಲ್ಲಿ ಸಪೋರ್ಟ್ ಪಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ನಿನ್ನೆ ಏನು ದೊಡ್ಡ ಕ್ಯಾಂಡಲ್ ಇತ್ತು ಅದೇ ಲೆವೆಲಲ್ಲಿ ಸಪೋರ್ಟ್ ಪಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದಾಗೆ ಈ ಸ್ವಿಂಗ್ನ ಕೆಳಗಡೆ ಪ್ರೈಸ್ ಬರೋ ತನಕ ಯಾವುದೇ ರೀತಿ ನಾವು ಸೆಲ್ಲಿಂಗ್ ಸೈಡಲ್ಲಿ ಪ್ಲಾನ್ ಮಾಡೋ ಹಾಗಿಲ್ಲ, ಬೈಯಿಂಗ್ ಸೈಡಲ್ಲೇ ನಾವು ನೋಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಈ ಸ್ವಿಂಗ್ ಬ್ರೇಕ್ ಆದ ತಕ್ಷಣ ನಾವು ಸೆಲ್ಲಿಂಗ್ ಸೈಡಲ್ಲಿ ಪ್ಲಾನ್ನ ಮಾಡಬೇಕಾಗುತ್ತೆ. 41,986 ಸಮಥಿಂಗಲ್ಲಿ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಅದೇ ಸ್ವಿಂಗ್ ಹತ್ರ ಬರ್ತಾ ಇದೆ. ಸೊ ಇಲ್ಲಿಂದ ಶಾರ್ಪಾಗಿ ರಿವರ್ಸಲ್ ಕೂಡ ಕೊಡ್ಬೋದು ನಮಗೆ. ಸೊ ವೆಯ್ಟ್ ಮಾಡೋಣ. ಒಂದು ಸ್ವಲ್ಪ ಬೈಯಿಂಗ್ ನಮಗೆ ಸೆಂಟಿಮೆಂಟ್ ತೋರಿಸಬೇಕಾಗುತ್ತೆ. ಬೈಯಿಂಗ್ ಸೈಡಲ್ಲಿ ಒಂದು ಸ್ವಲ್ಪ ಇದು ಪುಷ್ ಮಾಡಬೇಕಾಗುತ್ತೆ, ಅಥವಾ ಬೈಯಿಂಗ್ ಸೈಡಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನು ನಮಗೆ ತೋರಿಸಿದಾಗ ಮಾತ್ರ ಇದರಲ್ಲಿ ನಾವು ಬೈಯಿಂಗ್ ಪ್ಲ್ಯಾನನ್ನು ಮಾಡ್ಬೋದು. ಸೊ ಬೈಯಿಂಗ್ ಸೈಡಲ್ಲಿ ನಮಗೆ ಸ್ವಲ್ಪ ಇಲ್ಲಿ ಸ್ಟ್ರೆಂತ್ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ 100 ಕ್ವಾಂಟಿಟೀಸಲ್ಲಿ ನಾವು ಎಂಟ್ರಿನ ಪಡೆಯೋಣ. ಯಾವುದೇ ರೀತಿ ಜಾಸ್ತಿ ಲಾಟ್ಗಳನ್ನು ನಾವು ತಗೊಳ್ಳೋದು ಬೇಡ. ಸೊ 100 ಕ್ವಾಂಟಿಟೀಸಲ್ಲಿ ನಾನು ಎಂಟ್ರಿ ಪ್ಲಾನ್ ಮಾಡ್ತಾ ಇದ್ದೇನೆ. ಸೊ ಮಾರ್ಕೆಟ್ ಪ್ರೈಸಲ್ಲಿ ನಾನು ಎಂಟ್ರಿ ಆಗಿದ್ದೇನೆ. 408 407 ಸಮಥಿಂಗಲ್ಲಿ ನಮಗೆ ಎಂಟ್ರಿ ಸಿಕ್ಕಿದೆ. ಸೊ ಪ್ರೀವಿಯಸ್ ಟ್ರೇಡನ್ನು ನಾನು 445 ಎಕ್ಸಿಟ್ ಆಗಿದೆ. ಸೊ 402 ಸಮಥಿಂಗ್ ಟ್ರೇಡ್ ಆಗ್ತಾ ಇದೆ. ಸೊ ಈಗ ಇದರಲ್ಲಿ SL ಏನಿದೆಯಲ್ಲ, ನಿಯರ್ ಅಬೌಟ್ 60 to 70 ಪಾಯಿಂಟ್ SL ಇರುತ್ತೆ. ಓಪನಿಂಗ್ ಆಗಿರೋದ್ರಿಂದ ಸ್ವಲ್ಪ ಸ್ಪೇಷಿಯಸ್ SL ನಾವು ಕೊಡಬೇಕಾಗತ್ತೆ. ಸೊ ನಮ್ಮ ಪ್ಲ್ಯಾನ್ ತುಂಬಾ ಸಿಂಪಲ್ ಆಗಿತ್ತು. ನಮ್ಮ ಪ್ಲ್ಯಾನ್ ಏನಿತ್ತಲ್ಲ, ನಿನ್ನೆ ಒಂದು ಸ್ವಿಂಗ್ ಏನಿದೆ ಅದು ಸಪೋರ್ಟ್ ಆಗಿ ವರ್ಕ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ನಾವು ಇಲ್ಲಿ ಒಂದು
ಎಂಟ್ರಿನ ಪಡೆದಿದ್ದೇವೆ. ಈಗ ಯಾವುದಾದ್ರೂ ಒಂದು ಗ್ರೀನ್ ಕ್ಯಾಂಡಲ್ ನನಗೆ ಫಾರ್ಮೇಷನ್ ಆದರೆ ಆಗ ಕನ್ಫರ್ಮ್ ಆಗುತ್ತೆ, ಆಗ ನಾನು ಬಾಕಿ 150 ಕ್ವಾಂಟಿಟೀಸ್ನ ಇಲ್ಲಿ ಆ್ಯಡ್ ಮಾಡ್ತೇನೆ. ನಮ್ಮ ಪೊಸಿಷನ್ ಈಗ ಮೋಸ್ಟ್ ಪ್ರಾಬಬ್ಲಿ ಮೈನಸಲ್ಲೇ ರನ್ ಆಗ್ತಾ ಇದೆ, ಇಲ್ಲ ಬ್ರೇಕ್ ಇವನಲ್ಲಿದೆ. ಸೊ ನಿಫ್ಟಿಯಲ್ಲಿ ಸ್ವಿಂಗ್ ಬ್ರೇಕ್ ಆಗಿದೆ. ಸೊ ನಿಫ್ಟಿಯಲ್ಲಿ ಸ್ವಿಂಗ್ ನಮಗೆ ಇಲ್ಲಿ ಬ್ರೇಕ್ ಆಗ್ತಾ ಇರೋದು ಕಾಣ್ತಾ ಇದೆ. ಸೊ ನಿಫ್ಟಿ ಸ್ವಲ್ಪ ಬೇರಿಶ್ ಆಗಿದೆ. ಬ್ಯಾಂಕ್ ನಿಫ್ಟಿ ವೆಯ್ಟ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಏನಾದರೂ ಈ 1 ಮಿನಿಟಲ್ಲಿ ಗ್ರೀನ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆದರೆ ನಾವು ಇದರಲ್ಲಿ ಆ್ಯಡ್ ಮಾಡೋಣ, ಅದರ್ವೈಸ್ ನಾವು ಇದನ್ನು ಎಕ್ಸಿಟ್ ಆಗಲಿಕ್ಕೆ ಪ್ಲ್ಯಾನ್ ಮಾಡೋಣ. ಆನಂತರ ನಾವು ಶಾರ್ಟ್ ಸೈಡಲ್ಲಿ ಪ್ಲ್ಯಾನ್ನ ಮಾಡೋಣ. ಸೊ ಇದೇ ರೀತಿ ನಾವು ಟ್ರೇಡ್ ಪ್ಲ್ಯಾನ್ನ ಮಾಡಬೇಕಾಗತ್ತೆ. ಯಾವುದೇ ರೀತಿ ನಾವು ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ರೈಟ್. ಸೊ ಸಸ್ಟೈನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಸ್ಟಾಪ್ ಲಾಸ್ನ ನಾನು ಕೊಡ್ತೇನೆ, ಬಿಕಾಸ್ ರೀಸನ್ ಏನು ಅಂದರೆ ಸ್ವಲ್ಪ ವೀಕ್ನೆಸ್ ನಮಗೆ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಾವು ಇಫ್ ಇನ್ ಕೇಸ್ ಏನಾದರೂ ರಾಂಗ್ ಆದರೆ ನಾವು ಸ್ಟಾಪ್ ಲಾಸಲ್ಲಿ ಎಕ್ಸಿಟ್ ಆಗ್ಬೋದು. ಒಂದು 350 ಅರೌಂಡ್ ನಾವು ಸ್ಟಾಪ್ ಲಾಸ್ನ ಇಡೋಣ. ಸ್ವಲ್ಪ ಸ್ಪೇಷಿಯಸ್ ಆಗಿ ಸ್ಟಾಪ್ ಲಾಸ್ನ ಇಡಬೇಕಾಗತ್ತೆ, ಯಾಕೆಂದರೆ ಓಪನಿಂಗ್ ಆಗಿರೋದ್ರಿಂದ ಸ್ವಲ್ಪ ವಾಲಟಿಲಿಟಿ ನಮಗೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಈ ಪ್ಲ್ಯಾನಲ್ಲಿ ಇದ್ದೇವೆ. ಸೊ ಈಗ ಏನಾದರೂ ಈ ಗ್ರೀನ್ ಕ್ಯಾಂಡಲ್ ಏನಾದರೂ 1 ಮಿನಿಟಲ್ಲಿ ಫಾರ್ಮ್ ಆದರೆ ಪ್ರೈಸ್ ಆನಂತರ ಅಪ್ವರ್ಡ್ ಡೈರೆಕ್ಷನ್ ಮೂಮೆಂಟಮ್ನ ನಮಗೆ ಕೊಡುತ್ತೆ. ಸೊ ತುಂಬಾ ಫಾಸ್ಟಾಗಿ ಪ್ರೈಸ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರೈಸ್ ಈಗ ಅಪ್ವರ್ಡ್ ಡೈರೆಕ್ಷನ್ ಮೂಮೆಂಟಮ್ಗೆ ಪ್ಲ್ಯಾನ್ ಮಾಡ್ತಾ ಇದೆ. ಸೊ ಇಲ್ಲಿ ನಮ್ಮ ಪೊಸಿಷನ್ ನೋಡೋದಾದ್ರೆ 420 ಸಮಥಿಂಗಲ್ಲಿ ರನ್ ಆಗ್ತಾ ಇದೆ. ಸೊ ಬಾಕಿ 150 ಕ್ವಾಂಟಿಟೀಸ್ನ ನಾವು ಆ್ಯಡ್ ಮಾಡೋಣ. ಸೊ ಉತ್ತಮವಾಗಿ ಒಂದು ಪ್ರೈಸ್ ಆ್ಯಕ್ಷನ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಮತ್ತೆ ಪ್ರೈಸ್ ರಿವರ್ಸಲ್ನ ಕೊಡ್ತಾ ಇದೆ. ಸೊ ವೆಯ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ಗಮನಿಸೋಣ. ನಿಫ್ಟಿ ಇಲ್ಲಿ ಸ್ವಿಂಗ್ ಏನಿತ್ತಲ್ಲ ಅದನ್ನು ಬ್ರೇಕ್ ಆಯಿತು, ಅದೊಂದು ಪ್ರಾಬ್ಲಮ್ ಆಯಿತು ನಮಗೆ. ಓಕೆ ಫೈನ್. ಸೊ ನಾನು 150 ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ತಾ ಇದ್ದೇನೆ, ಬಟ್ ತುಂಬಾ ಫಾಸ್ಟಾಗಿ ಪ್ರೈಸ್ ಮೂಮೆಂಟ್ ಆಗ್ತಾ ಇದೆ. ವೆಯ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ನಾವು 410 ಸಮಥಿಂಗಿಗೆ ನಾನು ಎಂಟ್ರಿ ಪ್ಲ್ಯಾನ್ ಮಾಡಿದ್ದೇನೆ. ಸಿಗುತ್ತೆ 410 ನಮಗೆ ಸಿಕ್ಕಿದೆ ಇಲ್ಲಿ. ಸೊ ನಮ್ಮ ಆಲ್ಮೋಸ್ಟ್ ಆ್ಯಾವ್ರೇಜ್ ಪ್ರೈಸ್ ಬಂದುಬಿಟ್ಟು ನಾವೊಂದು 407 408 ಆ್ಯಾವ್ರೇಜಲ್ಲಿ ನಾವಿಲ್ಲಿ ಎಂಟ್ರಿನ ಪಡೆದಿದ್ದೇವೆ. ಜಸ್ಟ್ ಈ ಒಂದು ಸ್ವಿಂಗ್ ಸಪೋರ್ಟಾಗಿ ವರ್ಕ್ ಆಗುತ್ತೆ ಅನ್ನೋ ಬೇಸ್ಡ್ ಆಗಿ ನಾನಿಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡಿದ್ದೇನೆ, ಬಾಕಿ ಏನು ಕೂಡ ಇಲ್ಲ. ಸೊ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾವು ಇದನ್ನು ಸ್ವಲ್ಪ ಕ್ಲೋಸ್ಲಿ ಒಬ್ಸರ್ವ್ ಮಾಡಿದ್ವಿ ಪ್ರೈಸ್ ಆ್ಯಕ್ಷನ್, ಯಾಕೆಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗುತ್ತೆ. ಇಲ್ಲಿಂದ ನಿನ್ನೆ ಪ್ರೈಸ್ ಅಪೋರ್ಟ್ ಡೈರೆಕ್ಷನ್ ಮೂಮೆಂಟ್ ಕೊಟ್ಟಿರೋದ್ರಿಂದ, ಹಾಗೆ ಬೈಯಿಂಗ್ ಸೈಡಲ್ಲಿ ನಮಗೆ ಸೆಂಟಿಮೆಂಟ್ ಬೈಯಿಂಗ್ ಸೈಡಲ್ಲಿದೆ. ಈಗ ಪ್ರೈಸ್ ಏನಿದೆಯಲ್ಲ 42,000 ಲೆವೆಲನ್ನು ನಿನ್ನೆ ಕೂಡ ರೆಸ್ಪೆಕ್ಟ್ ಆಗಿತ್ತು. ಸೊ ಹಾಗಾಗಿ ಇವತ್ತು ರೆಸ್ಪೆಕ್ಟ್ ಆಗ್ತಾ ಇದೆ. ಸ್ವಲ್ಪ ಪ್ರೈಸ್ ಆ್ಯಕ್ಷನ್ ಇಲ್ಲಿ ಮಾಡಿತ್ತು, ಹಾಗಾಗಿ ನಾನು ಇಲ್ಲಿ ಪ್ಲ್ಯಾನ್ನ ಮಾಡಿದ್ದೇನೆ. ಸ್ವಲ್ಪ ರಿಸ್ಕಿ ಎಂಟ್ರಿ ಆಗಿತ್ತು, ಆದರೆ ನಾವು ಸ್ಟಾಪ್ ಲಾಸಲ್ಲಿ ಎಕ್ಸಿಟ್ ಆದರೆ ಆಯಿತು. ಬಾಕಿ ಏನು ಇದರಲ್ಲಿ ನಾವು ತೊಂದರೆ ಪಡೋ ಅವಶ್ಯಕತೆ ಇಲ್ಲ. ನಿಫ್ಟಿ ಕೂಡ ಸಸ್ಟೈನ್ ಆಗ್ತಾ ಇದೆ. ಸ್ವಿಂಗಿನ ಕೆಳಗಡೆ ಮೂಮೆಂಟ್ ಆದರೂ ಕೂಡ ಆ ಸ್ವಿಂಗನ್ನು ನಿಫ್ಟಿಗೆ ಸಸ್ಟೈನ್ ಮಾಡ್ತಾ ಇದೆ. ಇಫ್ ಇನ್ ಕೇಸ್ ಈಗ ಈ ಲೋ ಏನಿದೆಯಲ್ಲ, ಈ ಲೋ ಬ್ರೇಕ್ ಆದಮೇಲೆ ಪ್ರೈಸ್ ಆನಂತರ ನಿಲ್ಲಲ್ಲ, ಪ್ರೈಸ್ ಅಲ್ಲಿಂದ ಸ್ಟ್ರೈಟ್ ಆಗಿ ಡೌನ್ಫಾಲ್ ಡೈರೆಕ್ಷನನ್ನು ಕಾಣುತ್ತೆ. ಈಗ ಪ್ರೈಸ್ಗೆ ಮೇಲೆ ಹೋಗಬೇಕಾದ್ರೆ ಇಲ್ಲಿಂದ ತುಂಬಾ ಫಾಸ್ಟಾಗಿ ಮೇಲ್ಗಡೆ ಹೋಗಬೇಕಾಗತ್ತೆ. ಇದು ಪ್ರೈಸ್ ಆ್ಯಕ್ಷನ್ ಆಗುತ್ತೆ. ಈ ರೀತಿ ನಾವು ಪ್ರೈಸ್ ಆ್ಯಕ್ಷನ್ ಅರ್ಥ ಮಾಡ್ಕೊಂಡ್ರೆ ಆಯಿತು. ಇಫ್ ಇನ್ ಕೇಸ್ ಇದರ ಲೋ ಕೆಳಗಡೆ ಪ್ರೈಸ್ ಏನಾದರೂ ಬರಲಿಕ್ಕೆ ಸ್ಟಾರ್ಟ್ ಆದರೆ SL ಅಲ್ಲಿ ಎಕ್ಸಿಟ್ ಆದರೆ ಆಯಿತು. ಯಾಕೆಂದರೆ SL ನಾವು ಕಂಪಲ್ಸರಿ ಕೊಡಲೇಬೇಕಾಗತ್ತೆ. ನೀವು ಎಷ್ಟೇ ದೊಡ್ಡ ಟ್ರೇಡರ್ ಆದರೂ ಕೂಡ ನೀವು SL ಕೊಡಲಿಕ್ಕೆ ಭಯಪಟ್ಟರೆ ನಿಮಗೆ ಯಾವತ್ತೂ ಕೂಡ ದೊಡ್ಡ ಪ್ರಾಫಿಟ್ ಟ್ರೇಡಿಂಗಲ್ಲಿ ಮಾಡಲಿಕ್ಕೆ ಆಗಲ್ಲ. ಸೊ ಪ್ರೈಸ್ ಇಲ್ಲಿ ಸ್ವಲ್ಪ ವೀಕ್ನೆಸ್ನ ತೋರಿಸ್ತಾ ಇದೆ, ಸ್ವಲ್ಪ ಸ್ಟ್ರೆಂತನ್ನು ಕೂಡ ತೋರಿಸ್ತಾ ಇದೆ. ಬೈಯರ್ಸ್ ಹಾಗೆ ಸೆಲ್ಲರ್ಸ್ ಏನಿದಾರಲ್ಲ ಈ ಝೋನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಬೈಯರ್ಸ್ಗೆ ಪ್ರೈಸ್ನ 42,000 ಮೇಲ್ಗಡೆ ತಗೊಂಡು ಹೋಗಬೇಕು, ಸೆಲ್ಲರ್ಸ್ಗಳಿಗೆ 42,000 ಕೆಳಗಡೆ ಪ್ರೈಸ್ನ ತಗೊಂಡು ಬರಬೇಕು, ಇಷ್ಟೇ ಕಾನ್ಸೆಪ್ಟು. ಸೊ ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ಕ್ಯಾಂಡಲ್ ಸ್ವಲ್ಪ ವೀಕ್ನೆಸ್ ತೋರಿಸಿದ್ರು ಕೂಡ ನಾವು SL ಅಲ್ಲಿ ಎಕ್ಸಿಟ್ ಆಗೋಣ. ನೆಕ್ಸ್ಟ್ ಟ್ರೇಡ್ನ ನಾವು ಶಾರ್ಟ್ ಡೈರೆಕ್ಷನಲ್ಲಿ ಪ್ಲ್ಯಾನ್ನ ಮಾಡೋಣ. ಸೊ ಪ್ರೈಸ್ ಕೆಳಗಡೆ ಬರ್ತಾ ಇದೆ, ಸ್ವಿಂಗಲ್ಲಿ ಸಪೋರ್ಟ್ ಪಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಬೈಯರ್ಸ್ ಸ್ವಲ್ಪ ವೀಕಾಗೇ ಇದ್ದಾರೆ ಅಂತ ಹೇಳ್ಬೋದು. ಓಪನಿಂಗಲ್ಲಿ ಏನು ಸ್ಟ್ರೆಂತನ್ನು ಬೈಯರ್ಸ್ ತೋರಿಸಿದ್ರು ಆ ಸ್ಟ್ರೆಂತ್ ನಮಗೆ ಈಗ ಕಾಣಿಸ್ತಾ ಇಲ್ಲ. ಈಗ ಯಾವಾಗ ಪ್ರೈಸ್ ಮೂಮೆಂಟ್ ಆಗುತ್ತೆ ಅಂದರೆ ಈ ಸ್ವಿಂಗ್ ಏನಿದೆಯಲ್ಲ ಇದರ ಮೇಲ್ಗಡೆ ಪ್ರೈಸ್ ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ತುಂಬಾ ಫಾಸ್ಟಾಗಿ ಪ್ರೈಸ್ ಮೂಮೆಂಟ್ ಆಗುತ್ತೆ. ಇಫ್ ಇನ್ ಕೇಸ್ ಇದರ ಕೆಳಗಡೆ ಪ್ರೈಸ್ ಬಂದರೆ ತುಂಬಾ ಫಾಸ್ಟಾಗಿ ಪ್ರೈಸ್ ಕೆಳಗಡೆ ಬರುತ್ತೆ, ರೈಟ್. ಸೊ SLನ ನಾವು ಇಡಲಿಕ್ಕೆ ಟ್ರೈ ಮಾಡೋಣ. ನಿಯರ್ ಅಬೌಟ್ 6,000 ಸಮಥಿಂಗ್ ನಮಗೆ ಇಲ್ಲಿ ಮೈನಸ್ ಕಾಣಿಸ್ತಾ ಇದೆ. ಸೊ 350 ನಮ್ಮ SL ಆಗುತ್ತೆ, ಬಟ್ 350ಗಿಂತ ಆಲ್ಮೋಸ್ಟ್ ಮುಂಚೆನೇ ನಾವು ಎಕ್ಸಿಟ್ ಆಗ್ತೇವೆ, ಅದರಲ್ಲಿ ಯಾವುದೇ ರೀತಿ ಇದಿಲ್ಲ. ಸೊ ಆಲ್ಮೋಸ್ಟ್ 250 ಕ್ವಾಂಟಿಟೀಸಿಗೆ ಆ್ಯಡ್ ಮಾಡಿದ್ದೇವೆ. ಸೊ 250 ಕ್ವಾಂಟಿಟೀಸ್ಗೆ ನಾವು SLನ ಸೆಟ್ ಮಾಡೋಣ. ಸೊ 396 ಸಮಥಿಂಗಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಇದರ ಕೆಳಗಡೆ ಮೂಮೆಂಟ್ ಆದರೆ, ಏನೀಗ ಒಂದು ಲೋ ಕ್ರಿಯೇಷನ್ ಆಗಿದೆ, ಇದರ ಕೆಳಗಡೆ ಪ್ರೈಸ್ ಬಂದರೆ ನಾನಿಲ್ಲಿ SL ಅಲ್ಲಿ ಎಕ್ಸಿಟ್ ಆಗ್ತೇನೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಮೇಲೆ ಹೋಗಬೇಕು ಅನ್ನೋದು. ಯಾಕೆಂದರೆ ನಿನ್ನೆ ಕೂಡ ನಾನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ 42,000 ಯಾವ ರೀತಿ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ 42,000ಅಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಸೊ ಅದೇ ಬೇಸ್ಡ್ ಆಗಿ ಇವತ್ತು ಟ್ರೇಡನ್ನು ನಾವು ತಗೊಂಡಿದ್ದೇವೆ. ಸೊ ನಮ್ಮ ಪೊಸಿಷನ್ ನೋಡೋದಾದರೆ ನಿಯರ್ ಅಬೌಟ್ 1000 ಅಂದರೆ BTST ಟ್ರೇಡ್ ಇದು ಮೈನಸ್ ಎಲ್ಲ ಸೇರಿಬಿಟ್ಟು 1000 ಸಮಥಿಂಗ್ ಅಂದರೆ ಬ್ರೇಕ್ ಇವನಲ್ಲಿದೆ ನಮಗೆ.
ಸೊ ಪ್ರೈಸ್ ಈಗ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ನ ಕೊಡ್ತಾ ಇದೆ. ಸೊ ಟೈಮ್ ಫ್ರೇಮ್ ಏನಿದೆಯಲ್ಲ, ಈಗ 1 ಮಿನಿಟ್ ಆಗಿರಲಿ, 5 ಮಿನಿಟ್ಸ್, 15 ಮಿನಿಟ್ಸ್, ಇದೆಲ್ಲವನ್ನು ಕೂಡ ಆ್ಯಸ್ ಅ ಟ್ರೇಡರ್ ನಾವು ಸೆಲೆಕ್ಟ್ ಮಾಡೋದು. ಅಂದರೆ ನಮಗೆ ಯಾವ ಟೈಮ್ ಫ್ರೇಮಲ್ಲಿ ಪ್ರೈಸ್ ಆ್ಯಕ್ಷನ್ ನೋಡಬೇಕು, ಆ ಬೇಸ್ಡ್ ಆಗಿ ನಾವು ಟೈಮ್ ಫ್ರೇಮನ್ನು ಸೆಲೆಕ್ಟ್ ಮಾಡೋದು. ಓಕೆ, ಸೊ ಈಗ 1 ಮಿನಿಟ್ ನಾನು ಸೆಲೆಕ್ಟ್ ಮಾಡಿರೋದು ಪ್ರೈಸ್ ಆ್ಯಕ್ಷನ್ ಅಬ್ಸರ್ವ್ ಮಾಡಲಿಕ್ಕೆ. ಫಾಸ್ಟಾಗಿ ಪ್ರೈಸ್ ರಿವರ್ಸಲ್ನ ಬರ್ತಾ ಇದೆ, ಬಟ್ ಬೈಯರ್ಸ್ ಅಷ್ಟೇ ಸ್ಟ್ರಾಂಗ್ ಆಗಿ ಪ್ರೈಸ್ನ ಸಸ್ಟೈನ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರೈಸ್ನ ಅಷ್ಟು ಈಸಿಯಾಗಿ ಪ್ರೈಸ್ನ ಕೆಳಗಡೆ ತಗೊಂಡು ಬರಲಿಕ್ಕೆ ಬಿಡ್ತಾ ಇಲ್ಲ. 4000 ಸಮಥಿಂಗ್ ನಮಗೆ ಇಲ್ಲಿ ಮೈನಸ್ ತೋರಿಸ್ತಾ ಇದೆ, 5000 ಸಮಥಿಂಗ್ ಮೈನಸ್ ತೋರಿಸ್ತಾ ಇದೆ. ವೆಯ್ಟ್ ಮಾಡ್ಬೋದು. 15 ಮಿನಿಟ್ಸಲ್ಲಿ ನಿಫ್ಟಿಯಲ್ಲಿ ಸ್ವಿಂಗ್ ಬ್ರೇಕ್ ಆಗಿದೆ. ಇದೊಂದು ಪ್ರಾಬ್ಲಮ್ ನಮಗೆ ಇಲ್ಲಿ ಫಾರ್ಮೇಷನ್ ಆಗ್ತಾ ಇದೆ. ಸೊ ಅಂದರೆ ಸ್ವಿಂಗ್ನ ಕೆಳಗಡೆ ಪ್ರೈಸ್ ಬಂದಿದೆ. ಈಗ ನಿಫ್ಟಿ ಏನಾದರೂ ಸ್ವಿಂಗನ್ನು ಸಸ್ಟೈನ್ ಆದರೆ ನಮಗೆ ಬ್ಯಾಂಕ್ ನಿಫ್ಟಿ ಕೂಡ ಸಸ್ಟೈನ್ ಆಗುತ್ತೆ, ಬ್ಯಾಂಕ್ ನಿಫ್ಟಿ ಕೂಡ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ನ ಕೊಡುತ್ತೆ. ರೈಟ್, ಈಗ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಬೈಯರ್ಸ್ ಒಂದು ಪ್ರೈಸ್ನ ಮೇಲೆ ತಗೊಂಡು ಹೋಗಲಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಈ ಲೆವೆಲ್ನ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಈ ಲೆವೆಲ್ನ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ದಾಗಲೇ ಅಥವಾ ಸ್ವಲ್ಪ ವೀಕ್ನೆಸ್ ನಮಗೆ ಇನ್ನೂ ಕೂಡ ಕಾಣಲಿಕ್ಕೆ ಸಿಕ್ಕಿದ್ರೆ ನಾವು ಎಕ್ಸಿಟ್ ಹಾಕೋಣ, ಅದರಲ್ಲೇನು ಯೋಚನೆ ಮಾಡಲಿಕ್ಕೆ ಇಲ್ಲ. ಆ ನಂತರ ನೆಕ್ಸ್ಟ್ ಟ್ರೇಡ್ನ ಪ್ಲಾನ್ ಮಾಡಿದರೆ ಆಯಿತು. ಸೊ ಓಕೆ, ವೆಯ್ಟ್ ಮಾಡೋಣ ಗೆಳೆಯರೆ, ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಸೊ ಟ್ರೇಡರ್ಸ್ ಸ್ವಲ್ಪ ವೀಕ್ನೆಸ್ ನಮಗೆ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ. ಸೊ ನಾವು ಎಕ್ಸಿಟ್ ಆಗೋದು ತುಂಬಾ ಇಲ್ಲಿ ಬೆಟರ್ ಅಂತ ಕಾಣಿಸ್ತಾ ಇದೆ. ಸೊ ನೋಡೋಣ, ಸೊ ಒಂದೆರಡು ನಿಮಿಷ ವೆಯ್ಟ್ ಮಾಡೋಣ. ಇಫ್ ಇನ್ ಕೇಸ್ ಪ್ರೈಸ್ ಇನ್ನೂ ಕೂಡ ಸಸ್ಟೈನ್ ಆಗಿಲ್ಲ ಅಂದರೆ ನಾವು ಇದರಲ್ಲಿ ಎಕ್ಸಿಟ್ ಆಗೋಣ. ಆಲ್ಮೋಸ್ಟ್ ಲೈಕ್ ಒಂದು 40-50 ಪಾಯಿಂಟ್ಸ್ ಎಸ್ ಎಲ್ ನಮಗೆ ಸಿಗ್ಬೋದು. ಸೊ 400 ಸಮಥಿಂಗಲ್ಲಿ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡೋಣ. ಈ ಕ್ಯಾಂಡಲ್ ನಮಗೆ ಡಿಸಿಷನ್ನ ಕೊಡುತ್ತೆ. ಇಫ್ ಇನ್ ಕೇಸ್ ಈ ಕ್ಯಾಂಡಲ್ ಕೆಳಗಡೆ ಬಂದರೆ ನಾವು ಎಕ್ಸಿಟ್ ಆಗಲಿಕ್ಕೆ ಪ್ಲಾನ್ ಮಾಡೋಣ. ಯಾಕೆಂದರೆ ಈ ಕ್ಯಾಂಡಲ್ ಏನಿದೆಯಲ್ಲ, ರೆಡ್ ಕ್ಯಾಂಡಲ್ ನಮಗೆ ಶಾರ್ಟ್ಸ್ ಡೈರೆಕ್ಷನಲ್ಲಿ ಕ್ಲೋಸ್ ಆಯಿತು. ಸೊ ಈಗ ಪ್ರೈಸ್ ತುಂಬಾ ಫಾಸ್ಟಾಗಿ ಮೂಮೆಂಟ್ ಆಗ್ತಾ ಇದೆ. ಈ ಕ್ಯಾಂಡಲ್ ನಮಗೆ ಡಿಸೈಡ್ ಆಗುತ್ತೆ ಏನಾಗುತ್ತೆ ಅನ್ನೋದನ್ನು ಈ ಕ್ಯಾಂಡಲ್ ನಮಗೆ ಡಿಸಿಷನ್ನ ಕೊಡುತ್ತೆ. ಸೊ ತುಂಬಾ ಫಾಸ್ಟಾಗಿ ಅಪೋರ್ಡ್ ಡೈರೆಕ್ಷನ್ ಮೂಮೆಂಟಮ್ನ ಕೂಡ ನಮಗೆ ಕೊಡ್ತು. ಸೊ ನಮ್ಮ ಪೊಸಿಷನನ್ನು ನಾವು ನೋಡೋದಾದರೆ 412, 415 ಪಾಯಿಂಟಲ್ಲಿ ನಮಗೆ ರನ್ ಆಗ್ತಾ ಇದೆ. ತುಂಬಾ ಫಾಸ್ಟಾಗಿ ಪ್ರೈಸ್ ಮೊಮೆಂಟಮ್ನ ಕೊಡ್ತಾ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿಂದ ಪ್ರೈಸ್ ಈಗ ರಿವರ್ಸಲ್ನ ನಮಗೆ ಕೊಡುತ್ತೆ, ಅಂದರೆ ಅಪೋರ್ಡ್ ಡೈರೆಕ್ಷನಲ್ಲಿ ಮೊಮೆಂಟಮ್ ಕೊಡುತ್ತೆ. ನಿಫ್ಟಿ ಸ್ವಲ್ಪ ವೀಕ್ನೆಸ್ ನಮಗೆ ತೋರಿಸ್ತಾ ಇದೆ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ನಿಫ್ಟಿ ಕೂಡ ಸಪೋರ್ಟ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಿಫ್ಟಿ ಲಾಸ್ಟ್ ಸ್ವಿಂಗನ್ನು ಬ್ರೇಕ್ ಆಗಿರೋದ್ರಿಂದ ನಿಫ್ಟಿ ಕೆಳಗಡೆ ಬರೋ ಸಾಧ್ಯತೆ ನಮಗೆ ಜಾಸ್ತಿ ಕಾಣಿಸ್ತಾ ಇದೆ. ರೈಟ್, ಬ್ಯಾಂಕ್ ನಿಫ್ಟಿ ಸ್ವಲ್ಪ 42,000 ಲೆವೆಲನ್ನು ಸಸ್ಟೈನ್ ಮಾಡ್ತಾ ಇದೆ. ಸೊ ವೆಯ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ಗಮನಿಸೋಣ. ಈ ಕ್ಯಾಂಡಲ್ ನಮಗೆ ಅಪೋರ್ಡ್ ಡೈರೆಕ್ಷನಲ್ಲಿ ಏನೋ ಮೊಮೆಂಟಮ್ ಕೊಡ್ತು, ಬಟ್ ಕ್ಲೋಸಿಂಗ್ನ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕೊಟ್ಟಿಲ್ಲ. ಹಾಗಾಗಿ ಇನ್ನೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಪೊಸಿಷನ್ ನೀವು ಗಮನಿಸೋದಾದರೆ 308 ಸಮಥಿಂಗ್ ನಮಗೆ ಪ್ಲಸ್ ಆರ್ ಮೈನಸ್ ರನ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಿ. ಸೊ ಟ್ರೇಡರ್ಸ್ ಫೈನಲಿ ನಮಗೆ ಬ್ಯಾಂಕ್ ನಿಫ್ಟಿ ಏನಿದೆಯಲ್ಲ, ಈ ಒಂದು ಸ್ವಿಂಗ್ಗಳ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಇಲ್ಲಿಂದ ಪ್ರೈಸ್ ಈಗ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ಕೊಡೋ ಸಾಧ್ಯತೆ ನಮಗೆ ಜಾಸ್ತಿ ಇದೆ. ಸೊ ನಮ್ಮ ಪೊಸಿಷನನ್ನು ನಾವು ಗಮನಿಸೋದಾದರೆ ನಿಯರ್ ಅಬೌಟ್ 2000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪ್ರೀಮಿಯಂ ಸ್ವಲ್ಪ ಸ್ಲೋ ಆಗಿ ನಮಗೆ ಮೊಮೆಂಟಮ್ ಕೊಡುತ್ತೆ. ಅದೇ ಇವತ್ತೇನಾದರೂ ಗುರುವಾರ, ಬುಧವಾರ ಏನಾದರೂ ಆಗಿದ್ರೆ ಈ ಮೊಮೆಂಟಮ್ಗೆ ತುಂಬಾ ಫಾಸ್ಟ್ ಆಗಿ ನಮಗೆ ಪ್ರೀಮಿಯಂ ಮೊಮೆಂಟಮ್ನ ಕೊಡುತ್ತೆ. ರೈಟ್, ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ನಿಯರ್ ಅಬೌಟ್ 5000 ಸಮಥಿಂಗ್, ಅಂದರೆ ಆಲ್ಮೋಸ್ಟ್ 6000 ಪ್ರಾಫಿಟ್ ಅಂತಲೇ ಹೇಳ್ಬೋದು. 1000 ರುಪೀಸ್ ನಮಗೆ BTSTಯಲ್ಲಿ ನಾವು ಬ್ರೇಕ್ ಈವನಲ್ಲಿ ಎಕ್ಸಿಟ್ ಆಗಿದೆ. ಸೊ ನಿಫ್ಟಿಯನ್ನು ನಾವು ಗಮನಿಸೋದಾದರೆ ನಿಫ್ಟಿ 15 ಮಿನಿಟ್ಸಲ್ಲಿ ಕ್ಯಾಂಡಲ್ ಕ್ಲೋಸಿಂಗ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ನಮಗಿಲ್ಲಿ ಸ್ವಲ್ಪ ಸ್ಟ್ರೆಂತ್ ನಿಫ್ಟಿಯಲ್ಲೂ ಕಾಣಲಿಕ್ಕೆ ಸಿಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಉತ್ತಮವಾಗಿರೋ ಒಂದು ಫಾಸ್ಟ್ ಮೂಮೆಂಟಮ್ನ ನಮಗೆ ಕೊಡ್ತಾ ಇದೆ. ಇನ್ನು ನಾವು 5 ಮಿನಿಟ್ಸಲ್ಲಿ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಸೊ ಮತ್ತು 1 ಮಿನಿಟ್ ನೋಡೋಣ ಒಂದು ಸ್ವಲ್ಪ, ಯಾಕೆಂದರೆ ಇಲ್ಲಿ ಈ ಒಂದು ಲೆವೆಲ್ ಏನಿದೆಯಲ್ಲ, ಅಲ್ಲಿಂದ ಪ್ರೈಸ್ ಈಗ ರೆಸಿಸ್ಟೆನ್ಸ್ ಫೇಸ್ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ಈ ಲೆವೆಲ್, ಅಂದರೆ ಈ ಲೆವೆಲ್ ಏನು ನಾವು ಮಾರ್ಕ್ ಮಾಡಿದ್ದೇವೆ, ಆ ಲೆವೆಲ್ ಬ್ರೇಕ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದರ ಮೇಲ್ಗಡೆ ಪ್ರೈಸ್ ಮೂಮೆಂಟ್ ಆದರೆ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ಈ ಗ್ರೀನ್ ಕ್ಯಾಂಡಲ್ನ ಲೋನ ಕೆಳಗಡೆ ಪ್ರೈಸ್ ಏನಾದರೂ ಬರಲಿಕ್ಕೆ ಸ್ಟಾರ್ಟ್ ಆದರೆ ಆಗಲೂ ನಾನು ಎಕ್ಸಿಟ್ ಆಗ್ತೇನೆ, ಬ್ರೇಕ್ ಇವನಲ್ಲಿ ಎಕ್ಸಿಟ್ ಆಗ್ತೇನೆ. ಸೊ ಓಪನಿಂಗಲ್ಲಿ ಈ ರೀತಿ ನಮಗೆ ಪ್ಲ್ಯಾನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಜನ ಕಾಲ್ಸ್ ಆ್ಯಂಡ್ ಟಿಪ್ಸಲ್ಲಿ ಹಣ ಮಾಡ್ಬೋದು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಖಂಡಿತವಾಗಿಯೂ ನಿಮಗೆ ಇದು ಸಾಧ್ಯ ಇಲ್ಲ. ಯಾಕೆಂದರೆ ಇದು 1 ಮಿನಿಟ್ ಕ್ಯಾಂಡಲಲ್ಲಿ, ಪ್ರತಿಯೊಂದು ಕ್ಯಾಂಡಲಲ್ಲಿ ನಾವು ಡಿಸಿಷನ್ಗಳನ್ನು ಚೇಂಜ್ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಟ್ರೇಡಿಂಗ್ ನಡೆಯುತ್ತೆ. ಸೊ ಇಫ್ ಇನ್ ಕೇಸ್ ಏನಾದರೂ ನಾವೇನಾದರೂ ಕಾಲ್ಸ್ ಆ್ಯಂಡ್ ಟಿಪ್ಸ್ ಅಥವಾ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಕೂಡ ಟ್ರೇಡ್ ಮಾಡ್ಬೋದು, ಹಣ ಮಾಡ್ಬೋದು ಅಂತ ಇದ್ದರೆ, ಫಸ್ಟಿಗೆ ನನ್ನ ಎಲ್ಲ ಫ್ರೆಂಡ್ಸ್ಗಳನ್ನು ಕರೆಸಿಬಿಟ್ಟು ಎಲ್ಲೋ ಗೋವಾದಲ್ಲೋ ಮಾಲ್ಡೀವ್ಸಲ್ಲೋ ಕೂತ್ಕೊಂಡು ನಾವು ಟೇಬಲ್ ಹಾಕಿಬಿಟ್ಟು ಬೈ ಮಾಡಿ ಸೆಲ್ ಮಾಡಿ, ಬೈ ಮಾಡಿ ಸೆಲ್ ಮಾಡಿ ಅಂತ ಮಾಡ್ಬೋದಿತ್ತು. ರೈಟ್, ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜನ ಫೂಲ್ ಆಗ್ತಾ ಇದ್ದಾರೆ, ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ಈ ಟಿಪ್ಸ್ ಆ್ಯಂಡ್ ಕಾಲ್ಸ್ ಸಹವಾಸದಿಂದ. ಸೊ ನೀವೆಲ್ಲಿ ತನಕ ಅದರ ಆಸೆಯಲ್ಲಿರ್ತೀರಿ, ನಿಮ್ಮನ್ನು ಫೂಲ್ ಮಾಡೋರು ಕೂಡ ಇರ್ತಾರೆ. ರೈಟ್, ಸೊ ಪ್ರೈಸ್ ಈಗ ರಿವರ್ಸಲ್ನ ಕೊಡ್ತಾ ಇದೆ. ಸೊ ನಿಫ್ಟಿ ಏನು ಮಾಡ್ತಾ ಇದೆ ಅಂದರೆ, ನಿಫ್ಟಿ ಈ ಸ್ವಿಂಗ್ನ ಕೆಳಗಡೆ ಕ್ಲೋಸ್ ಆಗ್ತಾ ಇದೆ. ಸೊ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಈ ಸ್ವಿಂಗ್ನ ಕೆಳಗಡೆ, ಅಂದರೆ ಈ ಕ್ಯಾಂಡಲ್ನ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆದರೆ, ನಾನು ಈ ಪೊಸಿಷನನ್ನು ಎಕ್ಸಿಟ್ ಮಾಡಿಬಿಟ್ಟು ಪಿ ಸೈಡಲ್ಲಿ ಪ್ಲ್ಯಾನ್ನ ಮಾಡ್ತೇನೆ. ನಮ್ಮ ಪೊಸಿಷನ್ ನೋಡೋದಾದರೆ ನಿಯರ್ ಅಬೌಟ್ 1000-2000 ಸಮಥಿಂಗ್ ನಮಗೆ ಮೈನಸಲ್ಲಿ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ. ಸೊ 32 ಸೆಕೆಂಡ್ಸ್ ಬಾಕಿ ಇದೆ. ನಿಫ್ಟಿ ಕ್ಲೋಸ್ ಆಗ್ತಾ ಇದೆ. ಸೊ
ಒಂದು ಸೆಕೆಂಡ್ ನಾವು ವೆಯ್ಟ್ ಮಾಡಬೇಕಾಗತ್ತೆ ಯಾವ ರೀತಿ ಇದು ಕ್ಲೋಸ್ ಆಗುತ್ತೆ ಅಂತ. ಜಸ್ಟ್ ಒಂದು 22 ಸೆಕೆಂಡ್ಸ್ ಬಾಕಿ ಇದೆ. ಚಲೋ, ಇದನ್ನು ಎಕ್ಸಿಟ್ ಆಗೋದು ತುಂಬಾ ಬೆಸ್ಟ್ ಅಂತ ನನಗೆ ಕಾಣಿಸ್ತಾ ಇದೆ ಈಗ. ಯಾಕೆಂದರೆ ಪ್ರೈಸ್ ಈ ಒಂದು ರೆಸಿಸ್ಟೆನ್ಸ್ ಏನಿದೆ ಅಂದರೆ ಒಂದು ಕ್ಲೋಸಿಂಗ್ ರೆಸಿಸ್ಟೆನ್ಸ್ ಏನಿದೆ ಅಲ್ಲಿಂದ ಪ್ರೈಸ್ ರಿವರ್ಸಲ್ನ ಬರ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡೋಣ. ನಿಫ್ಟಿ ನೋಡೋದಾದ್ರೆ ನಿಫ್ಟಿ ಕೂಡ ವೀಕ್ನೆಸ್ನ ನಮಗೆ ತೋರಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ 783, 496. ಓಕೆ ಫೈನ್, ನೋ ಪ್ರಾಬ್ಲಮ್. ಈಗ ಈ ಒಂದು ಲೆವೆಲ್ ಈಗ ಬ್ರೇಕ್ ಆಗಬೇಕು ನಮ್ಗೆ. ಇಲ್ಲಿಂದ ಏನು ರಿವರ್ಸಲ್ನ ಕೊಡ್ತಾ ಇದೆ ಆ ಲೆವೆಲ್ ನಮಗೆ ಬ್ರೇಕ್ ಆಗಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆಯ್ಟ್ ಮಾಡಿ. ನಾನು ಇದರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದರೆ ಎಕ್ಸಿಟ್ ಆಗೋ ಪ್ಲ್ಯಾನಲ್ಲಿದ್ದೆ. ಬಟ್ ನೆಕ್ಸ್ಟ್ ಕ್ಯಾಂಡಲ್ ಅದಕ್ಕೆ ಫಾಲೋ ಅಪ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡಿದೆ. ಸೊ ಓಕೆ ಫೈನ್, ನಮ್ಮ ಡೈರೆಕ್ಷನಲ್ಲಿ ಮೂಮೆಂಟ್ ಆಯಿತು. ಸೊ ನಿಯರ್ ಅಬೌಟ್ 7000 ಸಮಥಿಂಗ್ ನಮಗೆ ಇಲ್ಲಿ ಪ್ರಾಫಿಟ್ ಆಗ್ತಾ ಇದೆ. ಸೊ ತುಂಬಾ ಸ್ಟ್ರಾಂಗ್ ಆಗಿ ಕ್ಯಾಂಡಲ್ ಮೂಮೆಂಟಮ್ನ ನಮಗೆ ಕೊಟ್ಟಿದೆ ಇಲ್ಲಿ. ಸೊ ಇದು ಇನ್ನು ನಿಲ್ಲಲ್ಲ, ಇನ್ನು ಈಗ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಈಸಿಯಾಗಿ ನಮಗೆ 42,350 ನಾವು ಈಸಿಯಾಗಿ ಇದರಲ್ಲಿ ಕಾಣ್ಬೋದು ಇನ್ನು ಮೇಲೆ. ಓಕೆ, ಸೊ ಈಗ ಫಸ್ಟ್ ಕ್ಯಾಂಡಲ್ ಮೇಲ್ಗಡೆ ಪ್ರೈಸ್ ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಅಷ್ಟೇ ಫಾಸ್ಟಾಗಿ ಪ್ರೈಸ್ ಈಗ ಮೂಮೆಂಟಮ್ನ ಕೊಡುತ್ತೆ. ಇನ್ನು ಈಗ ಅದನ್ನು ನಾವು ಹೋಲ್ಡ್ ಮಾಡ್ಬೋದು. ರೈಟ್, 7000 ಸಮಥಿಂಗ್ ಪ್ರಾಫಿಟ್ ಆಗ್ತಾ ಇದೆ. ನಿಫ್ಟಿ ಸ್ವಿಂಗ್ನ ಕೆಳಗಡೆ ಬ್ರೇಕ್ ಆಯಿತು, ಬಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಏನು ಬ್ರೇಕ್ಔಟ್ನ ಕೊಟ್ಟಿಲ್ಲ. ಯಾಕೆಂದರೆ ಇಲ್ಲಿ ಪಿಕ್ ನೀವು ಗಮನಿಸ್ಬೋದು, ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಬ್ಯಾಂಕ್ ನಿಫ್ಟಿ ಹೋಲ್ಡ್ ಮಾಡಿದೆ. ಬ್ಯಾಂಕ್ ನಿಫ್ಟಿ ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಪ್ರೀಮಿಯಂ ಅಷ್ಟೊಂದು ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾ ಇಲ್ಲ. ರೀಸನ್ ಏನು ಅಂದರೆ ಶುಕ್ರವಾರ ಟೀಟಾ ಡಿಕೆ ಇರಲ್ಲ, ಅಥವಾ ಈ ರೀತಿ ನಮಗೆ ಆಪ್ಷನ್ಸ್ ಗ್ರೀಕ್ಸ್ ಏನಿರುತ್ತಲ್ಲ ಅದು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಹಾಗಾಗಿ ಪ್ರೀಮಿಯಂ ಅಷ್ಟೊಂದು ಫಾಸ್ಟಾಗಿ ಮೂವ್ಮೆಂಟನ್ನು ನಮಗೆ ಕೊಡ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ ತುಂಬಾ ಫಾಸ್ಟಾಗಿ ಮೂವ್ಮೆಂಟನ್ನು ಕೊಡ್ತಾ ಇದೆ. 42,100 ರೇಂಜಲ್ಲಿ ಬರ್ತಾ ಇದೆ. ಸೊ ವೆಯ್ಟ್ ಮಾಡೋಣ. ಸೊ ಟ್ರೇಡರ್ಸ್ ನಿಫ್ಟಿ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ. ಆ ರೀಸನ್ಗೆ ಬ್ಯಾಂಕ್ ನಿಫ್ಟಿ ಹೋಲ್ಡ್ ಆಗ್ತಾ ಇದೆ. ಸೊ ಆ ಒಂದು ರೀಸನ್ಗೆ ನಮಗೆ ಇಲ್ಲಿ ಪ್ರಾಫಿಟ್ ಕೂಡ ಅಷ್ಟೊಂದು ಮೂವ್ ಆಗ್ತಾ ಇಲ್ಲ. ಸೊ 7000 ನಾವು ಸ್ಟಕ್ ಆಗಿದ್ದೇವೆ ಆಗದಿಂದ. ಆಲ್ಮೋಸ್ಟ್ ನಮ್ಮ ಎಂಟ್ರಿ ಲೆವೆಲಿಂದ ಆಲ್ಮೋಸ್ಟ್ ಈಗ ಒಂದು 110 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. ಸೊ ಅಂದರೆ ಒಂದು 40-50 ಪಾಯಿಂಟ್ಸ್ ನಮಗೆ ಪ್ರೀಮಿಯಮಲ್ಲಿ ಸಿಕ್ಕಿದೆ. ಸೊ ಫಾಸ್ಟಾಗಿ ಮೂಮೆಂಟಮ್ನ ಕೊಡ್ತಾ ಇದೆ ಬ್ಯಾಂಕ್ ನಿಫ್ಟಿ ಏನು ಮಾಡ್ತಾ ಇದೆ, ನಿಫ್ಟಿ ಕೂಡ ಸಪೋರ್ಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಸೊ ತುಂಬಾ ಫಾಸ್ಟಾಗಿ ನಾವು ಪ್ರೈಸನ್ನು ಇನ್ನಷ್ಟು ಅಪ್ಪರ್ ಡೈರೆಕ್ಷನಲ್ಲಿ ಮೂಮೆಂಟಮ್ನ ನೋಡ್ಬೋದಿತ್ತು. ರೈಟ್, 1 ಮಿನಿಟಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇದೆ ಅಂತ. ಸೊ ಏನಕ್ಕೆ 1 ಮಿನಿಟ್ ನಾನು ಶಿಫ್ಟ್ ಆದೆ ಅನ್ನೋದು ತುಂಬ ಜನರಿಗೆ ಕನ್ಫ್ಯೂಷನ್ ಇರ್ಬೋದು, ಏನಕ್ಕೆ 1 ಮಿನಿಟಲ್ಲಿ ನೋಡಿದ್ರು ಅಂತ. ಸೊ ಪ್ರೈಸ್ ಆ್ಯಕ್ಷನ್ನ ನನಗೆ ಕ್ಲಿಯರಾಗಿ ನೋಡಬೇಕು ಅಂತ ಇದ್ದಾಗ ನಾನು ಇನ್ನಷ್ಟು ಡೌನ್ ಸೈಡಲ್ಲೂ ಹೋಗಬೇಕಾಗತ್ತೆ. ಅಂದರೆ ಬೇರೆ ಚಾರ್ಟ್ಗಳನ್ನು 1 ಮಿನಿಟ್ ಇದ್ದು 3 ಮಿನಿಟ್ ಇದ್ದು ಈ ರೀತಿ ಚಾರ್ಟ್ಗಳನ್ನು ನಾವು ನೋಡಬೇಕಾಗುತ್ತೆ. ಆ್ಯಸ್ ಅ ಟ್ರೇಡರ್ ಅದು ನಮ್ಮ ಚಾಯ್ಸ್ ಆಗುತ್ತೆ. ಯಾವ ಟೈಮ್ ಫ್ರೇಮನ್ನು ನೋಡಬೇಕು, ಅದರಲ್ಲಿ ನಮ್ಗೆ ಏನು ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಚಾಯ್ಸ್ ಆಗುತ್ತೆ. ಸೊ ನಾವು ಎಂಟ್ರಿ ಪಡೆಯುವಾಗ ಒಂದು ಅನಾಲಿಸಿಸ್ನ ಮಾಡ್ತಾ ಇರ್ತೀವಿ. ಆ ಬೇಸ್ಡಾಗಿ ನಾವು ಟೈಮ್ ಫ್ರೇಮ್ನ ಕೂಡ ಚೇಂಜ್ ಮಾಡಬೇಕು. 11,000 ಸಮಥಿಂಗ್ ನಮಗೆ ಪ್ರಾಫಿಟ್ ಆಗ್ತಾ ಇದೆ. ನಿಯರ್ ಅಬೌಟ್ 25-20,000 ಪ್ರಾಫಿಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಇಫ್ ಇನ್ ಕೇಸ್ ಈ ಫಸ್ಟ್ ಕ್ಯಾಂಡಲ್ ಹೈ ಏನಾದರೂ ಈಗ ಫೇಸ್ ಮಾಡಿದರೆ, ಸ್ವಲ್ಪ ರೆಸಿಸ್ಟೆನ್ಸ್ ಫೇಸ್ ಮಾಡಿದರೆ, ಆಗ ನಾವು ಎಕ್ಸಿಟ್ ಪ್ಲ್ಯಾನನ್ನು ಮಾಡ್ಬೋದು. ಸೊ ತುಂಬಾ ಫಾಸ್ಟಾಗಿ ಮೂಮೆಂಟಮ್ ಆಗ್ತಾ ಇದೆ. ಸೊ ಈಗ ಇಲ್ಲಿಂದ ಹೋಗಬೇಕು ಪ್ರೈಸ್ ಮೇಲ್ಗಡೆ. ಇಲ್ಲಿ ಯಾವುದೇ ರೀತಿ ಹೋಲ್ಡ್ ಆಗಬಾರ್ದು ಅಥವಾ ಈ ಕ್ಯಾಂಡಲ್ಗಳ ಕೆಳಗಡೆ ಬರಲಿಕ್ಕೆ ಹೋಗಬಾರ್ದು. ಇಫ್ ಇನ್ ಕೇಸ್ ಆ ರೀತಿ ಏನಾದರೂ ಬಂದರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೋಡಬೇಕಾಗತ್ತೆ ಪ್ರೈಸ್ ಆ್ಯಕ್ಷನ್ನ. ಪ್ರತಿಯೊಂದು ಪಾಯಿಂಟಲ್ಲೂ ಪ್ರೈಸ್ ಆ್ಯಕ್ಷನ್ನ ನೋಡಲೇಬೇಕು ನೀವು. ಅದರಲ್ಲಿ ಏನು ಕೂಡ ಪಾಯಿಂಟ್ ಇಲ್ಲ. ರೈಟ್, ಸೊ ಇನ್ನು ತುಂಬ ಜನರದ್ದು ಪ್ರಾಬ್ಲಮ್ ಏನು ಅಂದರೆ ಈ ರೀತಿ ಫಾರ್ ಎಕ್ಸಾಂಪಲ್ ಈಗ 1 ಲಾಟಲ್ಲೆಲ್ಲ ಟ್ರೇಡ್ ಮಾಡೋರಿಗೆ ಇದೊಂದು 800, 900, 1000 ರುಪೀಸ್ ಸಮಥಿಂಗ್ ಈಗ ಪ್ರಾಫಿಟ್ ತೋರಿಸ್ತಾ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಏನಕ್ಕೆ ಹಾಕೋದು, ಸ್ವಲ್ಪ ಪ್ರಾಫಿಟ್ ಸಿಕ್ಕಿದೆ ನಾನು ಎಕ್ಸಿಟ್ ಆಗ್ತೇನೆ. ಸೊ ಆ ರೀತಿ ಅಲ್ಲ, ನಿಮ್ಗೇನಾದರೂ ರೀಸನ್ ಬೇಕು. ಈಗ ರೀಸನ್ ಏನಾಗುತ್ತೆ, ಈಗ ಈ ಕ್ಯಾಂಡಲ್ಗಳ ಕೆಳಗಡೆ, ಬ್ರೇಕ್ಔಟ್ ಕ್ಯಾಂಡಲ್ಗಳ ಕೆಳಗಡೆ ಪ್ರೈಸ್ ಏನಾದರೂ ಬಂತು ಅಂದರೆ, ಈ ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಏನಾಗಿದೆ ಇದು ಸಸ್ಟೈನ್ ಆಗ್ತಾ ಇಲ್ಲ ಅಂದರೆ ಪ್ರೈಸ್ಗೆ ಅಷ್ಟೊಂದು ಸ್ಟ್ರೆಂತ್ ಸಿಗ್ತಾ ಇಲ್ಲ ಅಂತ ಅರ್ಥ. ಆಗ ನಾವು ಎಕ್ಸಿಟ್ ಆಗಬೇಕು. ಅದರ್ವೈಸ್ ಹೋಲ್ಡ್ ಮಾಡಬೇಕು. ಯಾವಾಗಲೂ ನಮ್ಮ ಡೈರೆಕ್ಷನಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ಪ್ರಾಫಿಟನ್ನು ಹೋಲ್ಡ್ ಮಾಡಬೇಕು. ಲಾಸಲ್ಲಿ ಬೇಕಿದ್ರೆ ಬೇಗ ಎಕ್ಸಿಟ್ ಆಗ್ಬೋದು. ನಿಯರ್ ಅಬೌಟ್ 15,000 ಪ್ರಾಫಿಟ್ ಆಗ್ತಾ ಇದೆ. ಸೊ 171. ಸೊ 5 ಮಿನಿಟ್ಸ್. ಓಕೆ, 167. ಯಾವುದಾದ್ರೂ ರೆಸಿಸ್ಟೆನ್ಸ್ ಹತ್ರದಲ್ಲಿದೆ. ಸೊ ಈ ಒಂದು ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಬೇಕಾಗಿತ್ತು. ಓಕೆ, 207, 100 ಲೆವೆಲ್ ಏನಿದೆಯಲ್ಲ ಅದು ಸ್ವಲ್ಪ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ಬೋದು. 42,200 ಅಲ್ಲಿ ಸ್ವಲ್ಪ ನಾವು ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆ ಪ್ಲ್ಯಾನ್ನ ಮಾಡೋಣ. ಯಾಕೆಂದರೆ ಅದು ನಿನ್ನೆ ಬ್ರೇಕ್ಔಟ್ ಲೆವೆಲ್, ಇಲ್ಲಿ ಬ್ರೇಕ್ಔಟ್ ಆಗಿತ್ತಲ್ಲ. ಸೊ ಆ ಕ್ಯಾಂಡಲ್ನ ಹೈಯನ್ನು ನಾವು ನೋಡಬೇಕಾಗುತ್ತೆ. ಅಲ್ಲಿ ತನಕ ಸ್ಟ್ರೈಟಾಗಿ ಮೂಮೆಂಟಮ್ ಕೊಡ್ತಾ ಇದೆ. ನಿಫ್ಟಿ ಕೂಡ ಸಪೋರ್ಟ್ ಮಾಡ್ತಾ ಇದೆ. ನಿಫ್ಟಿ ಕೂಡ ಈಗ ರಿವರ್ಸಲ್ನ ಕೊಡ್ತಾ ಇದೆ. ಸೊ ನಿಫ್ಟಿ ಕೂಡ ಮೂಮೆಂಟಮ್ನ ಕೊಡುತ್ತೆ. ಆಗ ಬ್ಯಾಂಕ್ ನಿಫ್ಟಿ ಕೂಡ ನಮಗೆ ಮೇಲ್ಗಡೆ ಹೋಗುತ್ತೆ. ರೈಟ್, ಸೊ ಬ್ಯಾಂಕ್ ನಿಫ್ಟಿ ಓಕೆ. ಸೊ ಫೈನ್.
ಸೊ ಈಗ ನಾವು ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆ ಪ್ಲ್ಯಾನ್ನ ಮಾಡಬೇಕು, ಯಾವ ರೀತಿ ಆಗುತ್ತೆ ಅನ್ನೋದರ ಬೇಸ್ಡ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ನ ಮಾಡಬೇಕು. ಯಾಕೆಂದರೆ ಇಷ್ಟು ಮೂಮೆಂಟ್ ಆದಮೇಲೆ ಪ್ರೈಸ್ ಸ್ವಲ್ಪ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ, ಇದೆಲ್ಲ ಪಾಯಿಂಟ್ಸ್ ಇರುತ್ತೆ. ಹಾಗಾಗಿ ನಾವು ಸ್ಲೋಲಿ ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆನೂ ಪ್ಲ್ಯಾನ್ ಮಾಡೋಣ. ಸೊ ಆಗಲೂ ನಾವು 1 ಮಿನಿಟ್ಗೆ ಶಿಫ್ಟ್ ಆಗ್ಬೋದು, ಯಾವುದೇ ರೀತಿ ಅದರಲ್ಲಿ ತೊಂದರೆ ಇಲ್ಲ. 20,000 ಸಮಥಿಂಗ್ ನಮಗೆ ಪ್ರಾಫಿಟ್ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ. ಸೊ 197 200 ಲೆವೆಲಲ್ಲಿ ಪ್ರೈಸ್ ಬಂದಿದೆ. ಸೊ 18,000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾಯಿದೆ. 20,000 ಸಮಥಿಂಗ್ ನಮಗೆ ತೋರಿಸ್ತು. ಸೊ ಎಕ್ಸಾಕ್ಟ್ಲಿ 18,200 ಏನಿದೆ ಅದೇ ಲೆವೆಲ್ ನಮಗೀಗ ರೆಸಿಸ್ಟೆನ್ಸ್ ಆಗಿ ಅಲ್ಲಿ ನಮಗೆ ಈಗ ವೀಕ್ನೆಸ್ ಕ್ಯಾಂಡಲ್ನ ಪ್ರೈಸ್ ಮಾಡ್ತಾ ಇದೆ. ಸೊ ಇಲ್ಲಿಂದ ಪ್ರೈಸ್ ರಿವರ್ಸಲ್ ಬರೋ ಸಾಧ್ಯತೆ ಇರುತ್ತೆ. ಸೊ 14,000 15,000 ಬಂತು ನಮಗೆ. ಸೊ ವೆಯ್ಟ್ ಮಾಡೋಣ, ಪ್ರೈಸ್ ಏನಾದರೂ ಮತ್ತೆ ಅಪೋರ್ಡ್ ಡೈರೆಕ್ಷನ್ ಮೂಮೆಂಟ್ ಕೊಟ್ಟರೆ ಸೊ ಸ್ವಲ್ಪ ಜಾಸ್ತಿಯಲ್ಲೇ ನಾವು ಎಕ್ಸಿಟ್ ಆಗ್ಬೋದು. ಸೊ 17,000 20,000 ತನಕ ನಾವು ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. 20,000 ಆಲ್ರೆಡಿ ಬಂತು ಆ್ಯಕ್ಚುಲಿ, ಸೊ ಅಲ್ಲೇ ನಾವು ಎಕ್ಸಿಟ್ ಆಗ್ಬೋದಿತ್ತು. ಓಕೆ, ಎಕ್ಸಾಕ್ಟ್ಲಿ 18,000 42,200 ರೇಂಜ್ ಏನಿತ್ತು ಅದೇ ಲೆವೆಲಲ್ಲಿ ಪ್ರೈಸ್ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತು. ಸೊ ನೋಡೋಣ ಯಾವ ರೀತಿದು ಸಸ್ಟೈನ್ ಆಗುತ್ತೆ ಅಂತ. ಇದರ ಕೆಳಗಡೆ ಬಂದರೆ ರೆಡ್ ಕ್ಯಾಂಡಲ್ ಯಾವುದೇ ರೀತಿದು ಹೋಲ್ಡ್ ಮಾಡೋ ಅಗತ್ಯ ಇರಲ್ಲ. ಸೊ 14,600 16,000 ಚಲೋ. ಸೊ ಎಕ್ಸಿಟ್ ಆಗಿದೆ ನಾನು 15,000 ಪ್ರಾಫಿಟಲ್ಲಿ ನಾವಿಲ್ಲಿ ಎಕ್ಸಿಟ್ನ ಕಂಡಿದ್ದೇವೆ. ಸೊ ನಮ್ಮ ಎಂಟ್ರಿ ಏನಿತ್ತು 410 ರೇಂಜಲ್ಲಿ ನಮ್ಮದು ಎಂಟ್ರಿ ಇತ್ತು. 476 ನಮ್ಮದು ಎಕ್ಸಿಟ್ ಆಗುತ್ತೆ. ನಿಯರ್ ಅಬೌಟ್ 66 ಪಾಯಿಂಟ್ಸ್ ನಾವಿಲ್ಲಿ ಕ್ಯಾಪ್ಚರ್ ಮಾಡಿದ್ದೇವೆ. 476ಇಂದ ಪ್ರೈಸ್ ಈಗ ರಿವರ್ಸಲ್ನ ಕೊಡ್ತಾ ಇದೆ. ಎಕ್ಸಿಟ್ ಏನಕ್ಕೆ ಅಂದರೆ ಇಷ್ಟು ದೊಡ್ಡ ಮೂಮೆಂಟಮ್ ಆಗಿದೆಯಲ್ಲ, ಈಗ ಇಷ್ಟು ದೊಡ್ಡ ಮೂಮೆಂಟಮ್ ಆಯಿತು, ತುಂಬ ಜನ ಇಲ್ಲಿ ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರೈಸ್ ರಿವರ್ಸಲ್ನ ಕೊಡುತ್ತೆ. ಹಾಗಾಗಿ ನಾವು ಅಲ್ಲಿ ಎಕ್ಸಿಟ್ನ ಕಂಡಿದ್ದೇವೆ. ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದರೆ ನಮ್ಮ ಪ್ರಾಫಿಟ್ ನಮ್ಮ ಕೈಯಿಂದ ಹೋಗುತ್ತೆ. ಹಾಗಾಗಿ ನಾವು ಅಲ್ಲಿ ಎಕ್ಸಿಟ್ನ ಕಂಡಿದ್ದೇವೆ. ನಿಯರ್ ಅಬೌಟ್ 15,000 ನಮಗೆ ಪ್ರಾಫಿಟ್ ಆಗಿದೆ. ನಿಯರ್ ಅಬೌಟ್ 20,000 ನಂದು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಫೈನ್, ಇಲ್ಲಿ ಇನ್ನೊಂದು ರೀಸನ್ ಏನು ಅಂದರೆ ಎಕ್ಸಿಟ್ ಆಗಲಿಕ್ಕೆ ಇಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಎಕ್ಸಾಕ್ಟ್ಲಿ ಆ ಬ್ರೇಕ್ಔಟ್ ಅಂದರೆ ಏನು ಬ್ರೇಕ್ಔಟ್ ಆಗಿತ್ತು, ಈ ಲೆವೆಲಲ್ಲಿ ಬ್ರೇಕ್ಔಟ್ ಆಗಿತ್ತು, ಅದರ ಕ್ಯಾಂಡಲ್ ಹೈ ಏನಿದೆಯಲ್ಲ ಅದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಯಿತು. ಹಾಗೆ ಬ್ರೇಕ್ಔಟ್ ಕೂಡ ಆಗಿರೋದ್ರಿಂದ ಮೊಮೆಂಟಮ್ ತುಂಬಾ ಫಾಸ್ಟಾಗಿ ಕೊಟ್ಟಿರೋದ್ರಿಂದ ತುಂಬ ಮಂದಿ ಎಕ್ಸಿಟ್ ಆಗೋದು ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಎಕ್ಸಿಟ್ ಆಗಿದ್ದೇನೆ. ಸೊ 20,000ವರೆಗೂ ಕಾಣ್ತು ನಮಗೆ. ಸ್ವಲ್ಪ ನಾವು ವೆಯ್ಟ್ ಮಾಡಿದ್ವಿ, ಬಿಕಾಸ್ ಇನ್ನಷ್ಟು ಮೂಮೆಂಟ್ ಆದರೆ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಇನ್ನು ಮೇಲೆ ಇಲ್ಲಿಂದ ಏನಾದರೂ ಪ್ರೈಸ್ ಮೇಲೆ ಹೋಗಲಿ ಅಥವಾ ಕೆಳಗಡೆ ಬರಲಿ, ಏನೇ ಆಗಲಿ ಅದರಲ್ಲಿ ನಮಗೆ ಯಾವುದೇ ರೀತಿ ಯೋಚನೆ ಇಲ್ಲ. ಈಗ ನೀವು ಕೇಳ್ಬೋದು, ಪ್ರೈಸ್ ಏನಾದರೂ ಇಲ್ಲಿಂದ ಕೆಳಗಡೆ ಬರುತ್ತೆ ಅಂದಮೇಲೆ ಏನಕ್ಕೆ ನೀವು ಶಾರ್ಟ್ ಸೈಡಲ್ಲಿ ಎಂಟ್ರಿ ಪ್ಲಾನ್ ಮಾಡಲ್ಲ ಅಂತ. ಶಾರ್ಟ್ ಸೈಡಲ್ಲಿ ಪ್ಲಾನ್ನ ನಾವು ಮಾಡಲಿಕ್ಕಿಲ್ಲ. ಯಾವಾಗಲೂ ಒಂದು ಡೈರೆಕ್ಷನ್ ಇರುತ್ತೆ. ಬೈಯಿಂಗ್ ಸೈಡಲ್ಲಿ ಆದರೆ ಬೈಯಿಂಗ್ ಸೈಡಲ್ಲಿ ನಾವು ಪ್ಲಾನ್ನ ಮಾಡಬೇಕು, ಸೆಲ್ಲಿಂಗ್ ಸೈಡಲ್ಲಿ ಆದರೆ ಸೆಲ್ಲಿಂಗ್ ಸೈಡಲ್ಲೇ ನಾವು ಪ್ಲಾನ್ನ ಮಾಡಬೇಕು. ಇಫ್ ಇನ್ ಕೇಸ್ ನೀವೇನಾದರೂ ಸ್ಕಾಲ್ಪರ್ ಆಗಿದ್ದರೆ ಖಂಡಿತವಾಗಿಯೂ ನೀವು 10-20 ಪಾಯಿಂಟಿಗೆ ನೀವು ಸ್ಕಾಲ್ಪಿಂಗ್ನ ಮಾಡ್ಬೋದು, ರೈಟ್. ಸೊ ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.